ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರ ಸನ್ಮಾನ್ಯ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕವಿವರ್ಯ ಕುವೆಂಪು ಅವರ ಏನು ಪದಗಳು ಇದ್ದಾವೆ ಆ ಪದಗಳನ್ನು ವ್ಯಕ್ತ ಮಾಡುವಂಥ 10ನೇ ಶತಮಾನದ ಒಂದು ಕಲಾಕೃತಿ ಬ್ರಹ್ಮ ಜಿನಾಲಯ. ಕರ್ನಾಟಕದಲ್ಲಿ ಎಲ್ಲ ಜಾತಿಗಳು, ಎಲ್ಲ ಧರ್ಮಗಳು, ಎಲ್ಲ ಪಂಥಗಳು ಹೇಗೆ ಒಮ್ಮೆ ಸಹಿಷ್ಣುತೆಯಿಂದ ಬಾಳ್ತಾ ಇದ್ದಾರೆ, ಅದು ಒಂದು 1000 ವರ್ಷದಿಂದ ಇಲ್ಲಿವರೆಗೂ ಅದು ಒಂದು ಪ್ರತೀಕ ಈ ಒಂದು ಬ್ರಹ್ಮ ಜಿನಾಲಯ. ದಾನ ಚಿಂತಾಮಣಿ ಅತ್ತಿಮಬ್ಬೆ ಕಟ್ಟಿದ್ದ ಈ ಒಂದು ಬ್ರಹ್ಮ ಜಿನಾಲಯ ಆಗಿನ ಪಶ್ಚಿಮ ಚಾಲುಕ್ಯ ಆರ್ಕಿಟೆಕ್ಚರಲ್ ಸ್ಟೈಲ್ ಅಲ್ಲಿ ಕಟ್ಟಿದ್ದ ಇದು ಒಂದು ಜಿನಾಲಯ. ಬ್ರಹ್ಮದೇವ, ಸರಸ್ವತಿ ಹಾಗೂ ಭಗವಾನ್ ಮಹಾವೀರ್ ಅವರ 3 ಜನರ ಪ್ರತಿಮೆಗಳು ಈ ಒಂದು ದೇಗುಲದಲ್ಲಿ ಆವಾಗ ಸ್ಥಾಪನೆ ಆಗಿತ್ತು. ದಾನ ಚಿಂತಾಮಣಿ ಅತ್ತಿಮಬ್ಬೆ ತನ್ನಲ್ಲಿ ಇರತಕ್ಕಂಥ ಎಲ್ಲ ದುಡ್ಡನ್ನ ಜನರಕ್ಕೋಸ್ಕರ ಉಪಯೋಗ ಆಗಬೇಕಂತ ಜನರಕ್ಕೋಸ್ಕರ ಸುಮಾರು ಮೆಟ್ಟಲು ಇರತಕ್ಕಂಥ ಬಾವಿಗಳು, ದಾರಿಗಳು ಮತ್ತು ಇಂಥ ಸಾಂಸ್ಕೃತಿಕ ಕೇಂದ್ರಗಳು, ದೇಗುಲಗಳು ಕಟ್ಟಿ ಜನಸೇವೆ ಮಾಡುವಂತ ಜನರ ನೆಮ್ಮದಿಯ ಗ್ಯಾರಂಟಿಗೋಸ್ಕರ ಸರ್ಕಾರ ಆಗಿನ ಶಾಸನ ಯಾವ ಪ್ರಕಾರ ಕೆಲಸ ಮಾಡ್ತಾ ಇತ್ತು, ಏನು ಸರ್ಕಾರದ್ದು ಅದು ಜನರದು, ಅದು ಆಗಿನ ಕಾಲದಲ್ಲಿ ಹೇಗೆ ಇತ್ತು ಅದು ತೋರಿಸೋದು ಒಂದು ಪ್ರತೀಕ ಈ ಒಂದು ಬ್ರಹ್ಮ ಜಿನಾಲಯ. ಅತ್ಯಂತ ಸುಂದರವಾದಂಥ ಟೆಂಪಲ್. ಆ ಚತುರ್ಮುಖ ಬ್ರಹ್ಮದೇವ, ಅದರ ಹಿಂಭಾಗ ಆ ಮಂಟಪದಲ್ಲಿ ಇರತಕ್ಕಂಥ 32 ಆ ಪಿಲ್ಲರ್ಗಳು ವಿವಿಧ ಶೈಲಿಯಲ್ಲಿ ಆ ಪಿಲ್ಲರ್ಗಳು ಆ ಕಂಬಿಗಳು ತಯಾರಾಗಿದ್ದಾವೆ. ಅದಾದ್ಮೇಲೆ ಹಿಂದೆ ಇರತಕ್ಕಂಥ ಮುಖ್ಯ ದೇವಾಲಯ ಭಗವಾನ್ ಮಹಾವೀರ ದೇವಾಲಯ, ಅದರಲ್ಲಿ ಇರತಕ್ಕಂಥ ದ್ರಾವಿಡಿಯನ್ ಸ್ಟೈಲಲ್ಲಿ ಇರತಕ್ಕಂಥ ಒಂದು ಶಿಖರ. ಸಮಾಜ ಒಂದು ಸಂಕರ ಇರುತ್ತೆ, ಅದೇ ತರ ಸ್ಥಾಪತ್ಯ ಕಲೆ ಕೂಡ ಒಂದು ಸಂಕರ. ಒಂದೇ ತರ ಯಾವುದು ಒಂದೇ ದಾರಿ ಹಿಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗೋದಲ್ಲ. ಅದು ಆಗಿನ ಕಾಲದ ಈ ಸ್ಥಾಪತ್ಯ ಕಲೆ, ಈ ಒಂದು ಶಿಲ್ಪಕಲೆಯ ತೊಟ್ಟಲು ಇರತಕ್ಕಂಥ ಲಕ್ಕುಂಡಿ ನಮಗೆ ತೋರಿಸ್ತಾ ಇದೆ. ಇಂಥ ಶಿಲ್ಪಕಲೆಯ ತೊಟ್ಟಿಲು ನಾವು ಇವತ್ತು ಕರ್ತವ್ಯ ಪಥದಲ್ಲಿ ದೇಶದ ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ. ಬಹಳ ಹೆಮ್ಮೆಯಿಂದ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಯಾವ ಪ್ರಕಾರ ನಾವು ಒಂದು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ, ಯಾವ ಪ್ರಕಾರ ಸಹಬಾಳತ್ವ ನಮ್ಮಲ್ಲಿ ನಮ್ಮ ಜೀವನದ ಆತ್ಮ ಇದೆ, ಅದು ಒಂದು ತೋರಿಸೋದು ಒಂದು ಪ್ರಯತ್ನ ಈ ಒಂದು ದೇಗುಲ ಮುಖಾಂತರ ನಾವು ಮಾಡೋದು ಪ್ರಯತ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.